ಕೃಷ್ಣಮೂರ್ತಿಯವ್ರದ್ದು ಹುಟ್ಟುಹಬ್ಬ ಮಾಡ್ತಾಯಿದ್ದೀವಿ. ನಾವು ಸಾರ್ವಜನಿಕವಾಗಿ ಅವ್ರಿಗೆ ಕೇಳ್ಕೊಂಡ್ವಿ, ಅಣ್ಣ ನೀವು ಎಲ್ಲೆಲ್ಲೋ ಹುಟ್ಟುಹಬ್ಬ ಮಾಡ್ಕೊತ ಇದ್ದೀರಾ, ನಮ್ಮ ಕ್ಷೇತ್ರದಲ್ಲಿ ಕೊರಟಗೆರೆ ಒಳಗಡೆ ನೀವು ಮಾಡಬೇಕು ಅನ್ನೋರಿಗೆ, ಆಯ್ತಪ್ಪ ನೀವು ಮಾಡಿರಿ, ನಿಮ್ಮ ಸಂತೋಷನೇ ನಮ್ಮ ಸಂತೋಷ ಅಂತ ಹೇಳಿದರು. ಅದರಿಂದ ಇವತ್ತು ನಾವು ಇಲ್ಲಿ ಅವರು ಹುಟ್ಟುಹಬ್ಬ ಇಟ್ಕೊಂಡಿದ್ದೀವಿ. ಮತ್ತು ಇವತ್ತು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡ್ತಾಯಿದ್ದೀವಿ, ಮತ್ತು ಬೆಡ್ಶೀಟ್ ವಿತರಣೆ ಮಾಡ್ತೀವಿ, ಮತ್ತು ಜರ್ಕಿನ್ನು ವಿತರಣೆ ಮಾಡ್ತಾಯಿದ್ವಿ. ಬಡವರ ಬಗ್ಗರಿಗೆ ಮಾತ್ರ ಎಲ್ಲ ಪ್ರತಿಯೊಬ್ಬರು ಸಹಾಯ ಮಾಡ್ತಾರೆ. ಇಂಥ ರಾಜಕೀಯವಾಗಿ ನಮಗೆ PN ಕೃಷ್ಣಮೂರ್ತಿಯವರು ಇಂಥವ್ರು ಬರಬೇಕಾಗಿತ್ತು, ಅದಕ್ಕೋಸ್ಕರ ಗೊತ್ತಾಗಿದ್ದೀವಿ. ಇವತ್ತು ಕಟ್ಟೆ ಗಣಪತಿಯಲ್ಲಿ ಪೂಜೆ ಇಟ್ಕೊಂಡು 1 ಗಂಟೆ 1:30 ವರ್ಷಕ್ಕೆ ಬರ್ತಾರೆ. ಮಧ್ಯದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸರ್ಕಲಲ್ಲಿ ಕೇಕ್ ಕಟ್ ಮಾಡಿ ಇವತ್ತು ಶುಭ ಅವರಿಗೆ ಹಾರೈಸ್ತೀವಿ. ಮತ್ತು ಮುಂದಿನ ದಿನದಲ್ಲಿ ಕಾರಣಾಂತರ ಏನು ಪಾರ್ಟಿ ಪಕ್ಷ ಇರ್ಬೋದು, ಏನೇ ಇರ್ಬೋದು, ನಾವು ಅವ್ರನ್ನ ಕೇಳ್ಕೊಂಡಿದ್ದೀವಿ, ಅಣ್ಣ ನೀವು ನಮ್ಮ ಕ್ಷೇತ್ರಕ್ಕೆ ಒಂದು ಸಾರಿ ನೀವು MLA ಆಗಲೇಬೇಕು, ನೀವು MLA ಆದೇ ಆಗಬೇಕು ಅಂತೇಳಿ ಕೇಳ್ಕೊಂಡಿರೋದ್ರಿಂದ ಆಯ್ತಪ್ಪ ನಿಮ್ಮ ಪರವಾಗಿ ನಾನು ಇರ್ತೀನಿ ಅಂತೇಳಿ ಅವ್ರು ಏನೇ ಆಗಿರಲಿ ಬಿಟ್ಟಿರಲಿ, ನಮಗೆ ಕಷ್ಟ ಸುಖಕ್ಕೆ ಎಷ್ಟೊತ್ತಿನಲ್ಲಿ ಅಷ್ಟೊತ್ತು ಫೋನ್ ಮಾಡಿದರೆ ಏನಪ್ಪ ನಿಮ್ಮ ಕಷ್ಟ ಏನು ಸುಖ ಏನು ಅಂತ ಕೇಳ್ತಾರೆ. ಅಂಥ ವ್ಯಕ್ತಿ ನಮ್ಮ ಕ್ಷೇತ್ರಕ್ಕೆ ಈಗ ಬಂದವ್ರೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು. ಈಗಾಗಲೇ ಈ ಸಾರಿ MLA ಕ್ಷೇತ್ರಕ್ಕೆ ನಾವು ನಿಲ್ಲಿಸ್ಬೇಕು ಅಂತೇಳಿ ನಮಗೆಲ್ಲ ಅಭಿಮಾನ ಐತೆ ಇಡೀ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ನಾವು ಅವರು ಹುಟ್ಟುಹಬ್ಬದ ಆಚರಣೆಯನ್ನು ಇವತ್ತು ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೀವಿ. ಮತ್ತು ಇನ್ನು ಇದಕ್ಕಿಂತ ದೊಡ್ಡದಾಗಿ ಮಾಡಬೇಕು, ಇನ್ನೂ ದೊಡ್ಡದಾಗಿ ಏನೇನು ಸಹಾಯ ಬೇಕು ಅದನ್ನೆಲ್ಲ ಕೇಳ್ಕೊತೀವಿ, ಮಾಡಿಕೊಡ್ತಾರೆ ಅಂತ ಮನಸ್ಸು ಇದೆ. ನಮ್ಮ ಕ್ಷೇತ್ರ ಅಂದರೆ ಅವ್ರಿಗೆ ಭಾಳ ಅಭಿಮಾನ. ಯಾವಾಗಲೂ ಅವರು ನಮ್ಮ ಕೊರಟಗೆರೆ ಕ್ಷೇತ್ರ ಅಂದರೆ ನಮ್ಮ ಇಡೀ ಚೆನ್ನಗಪ್ಪ ಅವ್ರು ಹೆಂಗೆ ಇದು ಮಾಡ್ತಿದ್ರು, ಇವರು ಅದಕ್ಕಿಂತಲೂ ಇವರು ಒಂದು ಹೆಜ್ಜೆ ಮುಂದಿಟ್ಟವರು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಏನೇ ಕೆಲಸ ಆಗಲಿ, ಕಾರ್ಯ ಆಗಲಿ, ಮದುವೆ ಆಗಲಿ, ಸಮಾರಂಭ ಆಗಲಿ, ಅವ್ರಿಗೆ ಕಷ್ಟ ಸುಖ ಅಂದರೆ ಅವ್ರಿಗೆ ಕೈ ಎತ್ತಿ ಕೊಡೋ ಅಂಥ ಕೈ. ಅದಕ್ಕೋಸ್ಕರ ನಾವು ಅವ್ರ ಜೊತೆ ಸೇರಿ ನಾವು ಬಡವರ ಬಗ್ಗರಿಗೆ ಸಹಾಯ ಮಾಡಬೇಕು ಅಂತೇಳಿ ಅವರು ಶುಭಾಶಯದೊಂದಿಗೆ ನಾವು ಹಾರೈಸ್ತಾ ಇದ್ದೀವಿ. ಇಷ್ಟೇ. ಕೃಷ್ಣಮೂರ್ತಿ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ಈ ಒಂದು ಹುಟ್ಟುಹಬ್ಬ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತಾ, ಮುಂದಿನ ಅವರ ರಾಜಕೀಯ ಭವಿಷ್ಯ, ಅವರ ಕುಟುಂಬಕ್ಕೆ ಆಯುರ್ವೇದ ಐಶ್ವರ್ಯವನ್ನು ಕೊಟ್ಟು ದೇವರು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ, ಮತ್ತು ಅವರಿಗೆ ಮತ್ತೊಮ್ಮೆ ನಾವು ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇವತ್ತು ಕಾರ್ಯಕ್ರಮ ಇವತ್ತು ಹಣ್ಣು ನಂತರ ಪೌರ ಕಾರ್ಮಿಕರಿಗೆ ಒಂದು ಜರ್ಕಿನ್ ವ್ಯವಸ್ಥೆ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. 1 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಪಟ್ಟಣ ಪಂಚಾಯತಿ ಮುಂಭಾಗದಲ್ಲಿ ಕೇಕೆಲ್ಲ ಕಟ್ ಮಾಡ್ತಾ ಅವ್ರಿಗೆ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮಕ್ಕೆ PN ಕೃಷ್ಣಮೂರ್ತಿ ಆಗಮಿಸ್ತಾರೆ. ಕೊರಟಗೆರೆ ಕ್ಷೇತ್ರದ ಕೋಳಲ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂಥ PN ಕೃಷ್ಣಮೂರ್ತಿಯವರ 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ಕೊರಟಗೆರೆ ಮಹಾಜನತೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಸಲ್ಲಿಸ್ತೇನೆ. ಹಾಗೆ ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಅಭಿಮಾನಿ ಬಳಗದಿಂದ ಈ ಗೌರ್ಮೆಂಟ್ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವುದರ ಮೂಲಕ ಈಗಾಗಲೇ ನಾವು ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಶ್ರೀ ಕಟ್ಟೆಗಣಪತಿ ದೇವಸ್ಥಾನದಲ್ಲಿ ಅಭಿಷೇಕ ನಡೀತಾ ಇದೆ. ಮಧ್ಯಾಹ್ನ ಕೃಷ್ಣಮೂರ್ತಿಯವರು ಬಂದ ಮೇಲೆ ಕಟ್ಟೆಗಣಪತಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಮುನ್ಸಿಪಲ್ ಆವರಣದಲ್ಲಿ ಮುನ್ಸಿಪಲ್ ಪೌರ ಕಾರ್ಮಿಕರಿಗೆ ಅವರಿಗೆ ಸ್ವೆಟರ್ಗಳನ್ನು ಹೊದಿಕೆಗಳನ್ನು ನೀಡುವುದರ ಮುಖಾಂತರ ಅಭಿಮಾನಿ ಬಳಗದಿಂದ ಕೇಕ್ ಕತ್ತರಿಸೋದ್ರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಮಹಾಜನತೆ ಆ ಒಂದು ಹುಟ್ಟುಹಬ್ಬಕ್ಕೆ ಭಾಗವಹಿಸಬೇಕು. ಹಾಗೆ ಆ ಹುಟ್ಟುಹಬ್ಬದ ಮುಖಾಂತರ PN ಕೃಷ್ಣಮೂರ್ತಿಯವರಿಗೆ ಒಳ್ಳೆಯ ಆಯಸ್ಸು, ಆರೋಗ್ಯ ಮತ್ತು ಮುಂದಿನ ರಾಜಕೀಯ ಭವಿಷ್ಯ ಉತ್ತಮವಾಗಿರಲಿ ಅಂತ ಎಲ್ಲ ಮಹಾಜನತೆ ಹಬ್ಬದ ಮುಖಾಂತರ ಆಶಿಸ್ತಾ ಇದ್ದಾರೆ. ಈ ಒಂದು ಸುಸಂದರ್ಭ ಕೊರಟಗೆರೆಯಲ್ಲಿ ನಡೀತಾ ಇದೆ. ಬಡವ್ರಿಗೇನ ದಿನಗಳಲ್ಲಿ ಈಗಾಗಲೇ ಕೃಷ್ಣಮೂರ್ತಿಯವರು ಮಾವತೂರು ಗ್ರಾಮದಲ್ಲಿ ಸಮುದಾಯ ಭವನ ನಿರ್ಮಿಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಬಾಗಣ ಕೊಡುವುದರ ಮುಖಾಂತರ ಹಾಗೂ ಬಡ ಜನತೆಗೆ ಚಳಿಗಾಲದಲ್ಲಿ ರಘುಗಳು ವಿತರಣೆ ಮಾಡುವುದರ ಮುಖಾಂತರ ಇನ್ನೂ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಮುಂದಿನ ದಿನಗಳಲ್ಲಿ ಕೊರಟಗೆರೆ ಕ್ಷೇತ್ರದಲ್ಲಿ ಅವರು ಉತ್ತಮವಾದ ಕೆಲಸವನ್ನು ಹಾಗೆ ಸಾರ್ವಜನಿಕರಿಗೆ, ಬಡವರಿಗೆ, ದೀನದಲಿತರಿಗೆ ಉತ್ತಮವಾದ ಸೇವೆಯನ್ನು ಮಾಡ್ತಾ ಇರ್ತಾರೆ. ಈ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಯುತ್ತೆ.